Hi everyone, welcome back to ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಚಾಪ್ಟರಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣ. ಅದು 2 ಮಾರ್ಕ್ಸಿಗೆ ರಿಲೇಟೆಡ್ ಆಗಿ. ಈ ಒಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿರುವಂಥ 5 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೊಗೊಂಡಿದ್ದೇನೆ. ಆ್ಯಂಡ್ ಪ್ರೀವಿಯಸ್ ವಿಡಿಯೋದಲ್ಲೂ ನಾನು 5 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೆ. ಅದ್ರ ಜೊತೆಗೆ 1 ಮಾರ್ಕ್ಸಲ್ಲಿ ಕೇಳಬಹುದಾದಂತಹ ಕ್ವಶನ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೆ. ಆ ಒಂದು ವಿಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕನ್ನು ಹಾಕಿರ್ತೇನೆ, ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡೋಣ ಫಸ್ಟ್ ಕ್ವಶನ್ ಏನಿದೆ ಅಂತ. ಫಸ್ಟ್ ಕ್ವಶನ್, ವಾಟ್ ಈಸ್ ಮೆಂಟ್ ಬೈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ಸೊ ಈ ಒಂದು ಕ್ವಶನ್ನ ಮಾಡೆಲ್ ಕ್ವಶನ್ ಪೇಪರ್ 2015 ಕೇಳಿದರು. ಇದಕ್ಕೆ ಆನ್ಸರ್ ಏನಿದೆ ಅಂತ ನೋಡೋಣ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಸ್ ಮೋಸ್ಟ್ಲಿ ಇನ್ಕರ್ಡ್ ಫಾರ್ ಬೈಯಿಂಗ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಲೇಟರ್ ಸೋಲ್ಡ್ ಆ್ಯಂಡ್ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ದಿಸ್ ಎಕ್ಸ್ಪೆಂಡಿಚರ್ ಈಸ್ ಇನ್ಕರ್ಡ್ to increase the earning capacity of the business. For example, purchase of machinery, purchase of building and cost of purchase of new machinery, etc. Capital expenditure ಅನ್ನೋದು ನಾನ್ ರಿಕರಿಂಗ್ ಇನ್ ನೇಚರಲ್ಲಿ ಇರುತ್ತೆ. ನಾವು ಯಾವುದಾದ್ರೂ ಒಂದು ಫಿಕ್ಸ್ಡ್ ಅಸೆಟನ್ನು ಪರ್ಚೇಸ್ ಮಾಡ್ತೀವಿ ಅಂತ ಅಂದರೆ ಅದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ನಾವು ದುಡ್ಡನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ. ಬಟ್ ಅದರ ಬೆನಿಫಿಟ್ ಹೇಗಿರುತ್ತೆ ಅಂತ ಅಂದರೆ ತುಂಬ ವರ್ಷಗಳವರೆಗೆ ನಾವು ಪಡ್ಕೊಳ್ತೀವಿ. ಸೊ ಇಂಥದ್ದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದು. ಹಾಗಾಗಿ ಬಿಲ್ಡಿಂಗ್ ಇರ್ಬೋದು, ಮಷಿನರಿ ಇರ್ಬೋದು, ಇವುಗಳನ್ನೆಲ್ಲ ಪರ್ಚೇಸ್ ಮಾಡಿದಾಗ ನಾವು ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಅಷ್ಟೇ ಅಲ್ಲ, ಇವಾಗ ಫಿಕ್ಸ್ಡ್ ಅಸೆಟ್ಟಿಗೆ ಮಾಡಿದಂಥ ಖರ್ಚುಗಳು ಅಂದರೆ ಎಕ್ವಿಸಿಷನ್ ಕಾಸ್ಟ್ ಅಂತ ಹೇಳಿ ತಗೊಳ್ಬೋದು ನಾವು, ಅಥವಾ ಬೇರೆ ರೀತಿಯ ಕಾಸ್ಟ್ಗಳೇನಾದರೂ ಫಿಕ್ಸ್ಡ್ ಅಸೆಟ್ಟಿಗೆ ರಿಲೇಟೆಡ್ ಆಗಿ ಇದ್ದಿದ್ದರೆ ಅದನ್ನು ಕೂಡ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಕಾಸ್ಟ್ ಆಫ್ ಪರ್ಚೇಸ್ ಆಫ್ ಮಷಿನರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡೋಣ. ವಾಟ್ ಈಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್? ಸಿ ವಾಟ್ ಇಟ್ ಈಸ್. ಇಟ್ ಈಸ್ ಅನ್ ಎಕ್ಸ್ಪೆಂಡಿಚರ್ whose benefit is exhausted within a year. It is recurring in nature. For example, office expenses, printing and stationery charges, salary, etc. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಇದು ರಿಕರಿಂಗ್ ಇನ್ ನೇಚರಲ್ಲಿ ಇರುವಂಥದ್ದು, ಅಂದರೆ ಪದೇ ಪದೇ ಜನರೇಟ್ ಆಗ್ತಾ ಇರುತ್ತೆ ಮತ್ತು ಇದು ಸ್ಮಾಲ್ ಅಮೌಂಟಲ್ಲಿ ಇರುವಂಥದ್ದು. ಇದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಅಂದರೆ ಡೆಬಿಟ್ ಸೈಡಲ್ಲಿ ಅಂತಂದರೆ ಎಕ್ಸ್ಪೆಂಡಿಚರ್ ಅಂಡರಲ್ಲಿ ನಾವು ಇದನ್ನ ರೆಕಾರ್ಡ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡೋಣ. ವಾಟ್ ಈಸ್ ಕ್ಯಾಪಿಟಲ್ ಫಂಡ್? ಸಿ ವಾಟ್ ಇಟ್ ಈಸ್. Capital fund is the differences between the assets and liabilities of the not-for-profit organization. It is aggregate of capital items like legacy, entrance fees and membership fees, etc. ಕ್ಯಾಪಿಟಲ್ ಫಂಡ್ ಅಂತ ಅಂದರೆ ಇವಾಗ ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗಳಲ್ಲಿ ಯಾವಾಗೆಲ್ಲ ಅಸೆಟ್ ಜಾಸ್ತಿ ಇದ್ದು ಲಯಬಿಲಿಟೀಸ್ ಕಡಿಮೆ ಇರುತ್ತೋ ಅದಕ್ಕೆ ನಾವು ಆ ಬ್ಯಾಲೆನ್ಸಿಗೆ ಏನು ಹೇಳ್ತೀವಿ, ಕ್ಯಾಪಿಟಲ್ ಫಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಪ್ರಾಫಿಟ್ ಮೋಟಿವ್ ಇರುವಂಥ ಆರ್ಗನೈಸೇಷನ್ಸ್ಗಳಲ್ಲಿ ನಾವು ಕ್ಯಾಪಿಟಲ್ ಅನ್ನೋ ಒಂದು ಟರ್ಮ್ ಯೂಸ್ ಮಾಡ್ತಿದ್ವಿ, ಹೌದಾ? ಹಾಗೆ ಇಲ್ಲಿ ಮೀನ್ಸ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸಲ್ಲಿ ನಾವು ಕ್ಯಾಪಿಟಲ್ ಫಂಡ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಕ್ಯಾಪಿಟಲ್ ಫಂಡ್ ಅಂತ ಅಂದರೆ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ನೋಡೋದಿದ್ರೆ ಕ್ಯಾಪಿಟಲ್ ಐಟಮ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಕ್ಯಾಪಿಟಲ್ ಐಟಮ್ಸ್ ಅಂತ ಅಂದರೆ ಇಲ್ಲಿ ಲೆಜಸಿ ಅಂತ ತೊಗೊಳ್ತೀವಿ, ಮೆಂಬರ್ಶಿಪ್ ಫೀಸ್ ತೊಗೊಳ್ತೀವಿ, ಅದ್ರ ಜೊತೆಗೆ ಎಂಟ್ರೆನ್ಸ್ ಫೀಸ್ ಇದ್ರೂ ತೊಗೊಳ್ತೀವಿ. ಈ ಥರ ಕೆಲವು ಐಟಮ್ಸ್ಗಳು ಇದರಲ್ಲಿ ಇನ್ಕ್ಲೂಡ್ ಹಾಕೊಂಡಿರುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ವಾಟ್ ಈಸ್ ಓವರ್ ಸಬ್ಸ್ಕ್ರಿಪ್ಷನ್? ಸಿ ವಾಟ್ ಇಟ್ ಈಸ್. It is a situation when application for more shares of a company are received than the number of offered to the public for subscription. ಹಾಗಂತ ಅಂದರೆ ಸಬ್ಸ್ಕ್ರಿಪ್ಷನ್ ಅನ್ನೋದು ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನಿಗೆ ಸೋರ್ಸ್ ಆಫ್ ಇನ್ಕಮ್. ಸೊ ಯಾವಾಗೆಲ್ಲ ಇನ್ಕಮನ್ನು ಎಕ್ಸಸ್ ಆಗಿ ಅದು ರಿಸೀವ್ ಮಾಡುತ್ತೆ, ಮೀನ್ಸ್ ಸಬ್ಸ್ಕ್ರಿಪ್ಷನನ್ನು ಅದು ಎಕ್ಸಸ್ ಆಗಿ ರಿಸೀವ್ ಮಾಡುತ್ತೆ, ಅದಕ್ಕೆ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಹೌ ಡು ಯು ಟ್ರೀಟ್ ಪ್ರೈಸಸ್ ವೆನ್ ಪ್ರೈಸ್ ಫಂಡ್ ಈಸ್ ಗಿವನ್? ಇದಕ್ಕೆ ಆನ್ಸರ್ ಆಗುತ್ತೆ, ಪ್ರೈಸಸ್ ಪೇಡ್ ಆರ್ ಡಿಡಕ್ಟೆಡ್ ಫ್ರಾಮ್ ದ ಪ್ರೈಸ್ ಫಂಡ್. ಆಫ್ಟರ್ ಡಿಡಕ್ಟಿಂಗ್ ದ ಅಮೌಂಟ್ ರಿಮೈನಿಂಗ್ ಪ್ರೈಸ್ ಫಂಡ್ ಈಸ್ ಶೋನ್ ಆನ್ ದ liability side of the balance sheet. But if price fund is shown a negative figure after deducting the amount of prices, then the negative figure is shown in the income and expenditure account instead of showing it in the balance sheet. ಪ್ರೈಸಸ್ ಫಂಡ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಸ್ಪೆಷಲ್ ಫಂಡ್ ಅಂತ ಕೊಟ್ಟಿದ್ದರೆ ನಾವು ಅದನ್ನ ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟಲ್ಲಿ ನಾವು ಲಯಬಿಲಿಟಿ ಸೈಡಲ್ಲಿ ಅದನ್ನ ರೆಕಾರ್ಡ್ ಮಾಡ್ತೀವಿ, ಹೌದಾ? ಅದೇ ರೀತಿಯಲ್ಲಿ ಈಗ ಪ್ರೈಸ್ ಫಂಡ್ ಅಥವಾ ಸ್ಪೆಷಲ್ ಫಂಡಿಗೆ ರಿಲೇಟೆಡ್ ಆಗಿ ಏನಾದರೂ ಅಡ್ಜಸ್ಟ್ಮೆಂಟ್ಸ್ಗಳಿದ್ರೆ ನಾವು ಅದನ್ನು ಬ್ಯಾಲೆನ್ಸ್ ಶೀಟಲ್ಲೇ ಅಡ್ಜಸ್ಟ್ ಮಾಡ್ತೀವಿ.
ಆ ಒಂದು ಬ್ಯಾಲೆನ್ಸ್ ಏನು ಬರುತ್ತೆ ಫೈನಲ್ ಬ್ಯಾಲೆನ್ಸ್, ಅದನ್ನ ನಾವು ಬ್ಯಾಲೆನ್ಸ್ ಶೀಟ್ನ ಔಟರ್ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ. ಬಟ್ ಆ ಬ್ಯಾಲೆನ್ಸ್ ಏನಾದರೂ ನೆಗೆಟಿವ್ ಬ್ಯಾಲೆನ್ಸ್ ಆಗಿದ್ದರೆ ನಾವು ಅದನ್ನ ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡೋದಕ್ಕಾಗೋದಿಲ್ಲ. ನಾವು ಅದನ್ನ ಏನು ಮಾಡಬೇಕಾಗತ್ತೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಬೇಕಾಗಿ ಬರುತ್ತೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಅದನ್ನ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಡೆಬಿಟ್ ಸೈಡ್ ಅಂತ ಅಂದರೆ ಎಕ್ಸ್ಪೆಂಡಿಚರ್ ಸೈಡ್. ಯಾಕೆ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಮಾಡ್ತೀವಿ ಅಂತ ಅಂದರೆ ನೆಗೆಟಿವ್ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ, ಹೌದಾ? ಹಾಗಾಗಿ ನಾವು ಅದನ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ.